ಹಲೋ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಫಿಶ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಫಸ್ಟೇ ನೋಡ್ಕೊಬಿಡೋಣ. ಅಚ್ಕಾರ ಪುಡಿ ಮತ್ತು ಕಾರ್ನ್ ಫ್ಲೋರು ಮತ್ತು ಅರಿಶಿನ ಪುಡಿ, ನಿಂಬೆಹಣ್ಣು, ಒಂದು ದೊಡ್ಡ ದಪ್ಪದೇ ನಿಂಬೆಹಣ್ಣು ಬೇಕು. ಮತ್ತು ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಶುಂಠಿ ವಾಶ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಬೇಕು. ಫಸ್ಟು ನಾವು ಶುಂಠಿ ಬೆಳ್ಳುಳ್ಳಿನ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸಿಲಿ ಸಣ್ಣಕ್ಕೆ ರುಬ್ಕೋಬೇಕು, ಅಥವಾ ಕುಟ್ಕೊಂಡ್ರೂ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಫಿಶ್ಗೆ ನಾವು ಏನೇನು ಹಾಕ್ಬೇಕಂದ್ರೆ, ಫಿಶ್ ತೊಳೆದ ಮೇಲೆ ಅದಕ್ಕೆ ನಿಂಬೆಹಣ್ಣು, ಉಪ್ಪು, ಅಚ್ಕಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟೇ ಫ್ರೆಂಡ್ಸ್. ಇಷ್ಟನ್ನ ಹಾಕಿ ಕಲಿಸ್ಬಿಟ್ಟು ಒಂದು 20 ನಿಮಿಷ, ಕಾಲು ಗಂಟೆ ಇಟ್ಟರೆ ಸಾಕೋದು. ಅದು ಚೆನ್ನಾಗೇ ಆಗಿರುತ್ತೆ. ಫಿಶ್ ಫ್ರೈ ಅಷ್ಟು ಬೇಗ ರೆಡಿ ಮಾಡ್ಬೋದು ನಾವು. ಆ ಥರ ಮಾಡ್ಬೋದು. ಇವತ್ತು ನೋಡಿ ಇಷ್ಟಕ್ಕೆ ಏನೇನು ಹಾಕ್ಬೋದು ಅಂತ. ಅಚ್ಕಾರ ಪುಡಿ ಮತ್ತು ಕಾರ್ನ್ ಫ್ಲೋರ್ ನೋಡಿ ಇಲ್ಲಿ ಮಧ್ಯೆ ಇದೆಯಲ್ವ, ಇದು ಅಚ್ಕಾರ ಪುಡಿ ಎಲ್ಲನೂ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಮಾಡೋಣ. ಕಾರ್ನ್ ಫ್ಲೋರು ಹಾಕ್ಕೊಂಡು ಕಲಿಸ್ಕೋಬೋದು ಮಸ್ತು. ನೋಡಿ, ಈ ಥರ ಫಸ್ಟು ಫಿಶ್ ನಾನು ತೊಗೊಬಂದೆ ಇವತ್ತು. 1 kg 100 ಗ್ರಾಮ್ ಏನೋ ಇತ್ತು. ಇದು ಪಾಂಪ್ಲೆಟ್ ಫಿಶ್. ಇದರಲ್ಲಿ ಮುಳ್ಳು ಇರಲ್ಲ, ಹಂಗಾಗಿ ಸ್ವಲ್ಪ ಪಾಂಪ್ಲೆಟೇ ತರ್ತೀನಿ ಜಾಸ್ತಿ ನಾನು. ನೋಡಿ, ಮತ್ತು ಒಂದು ತಲೆನೂ ಕೊಡ್ತಾರೆ, ಅದನ್ನು ಒಂಚೂರು ಫ್ರೈಯೇ ಮಾಡಿಬಿಡ್ಬೋದು ಬೇಕಾದರೆ, ಏನಾಗಲ್ಲ, ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಏನಾದರೂ ಹಾಕಿ ಬಟ್ಟೆ ಕಲ್ ಮೇಲೆ ಸ್ವಲ್ಪ, ಅಂಗಡಿಯವರು ವಾಶ್ ಮಾಡಿರ್ತಾರೆ, ಬಟ್ ನಾವು ಬಟ್ಟೆ ಕಲ್ ಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಬೇಕು. ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು, ಅದ್ರ ಸ್ಮೆಲ್ಲೆಲ್ಲ ಹೋಗಂಗೆ. ನೋಡಿ, ಇದು ಕ್ಲೀನ್ ಮಾಡಿರೋದು ಫಿಶ್ಶು. ಇದು ಕ್ಲೀನ್ ಮಾಡಿದ್ಮೇಲೆ ಇದಕ್ಕೆ ಏನೇನು ಹಾಕಬೇಕು ಅಂದರೆ, ನಿಂಬೆಹಣ್ಣು ಇದೆಯಲ್ವ, ಅದು ಫುಲ್ಲು ಒಂದು ದೊಡ್ಡದು ನಿಂಬೆಹಣ್ಣು ರಸ, ಮತ್ತು ಹುಣಸೆಹಣ್ಣು ಹಾಕ್ತೀವಿ ನಾವು. ಹುಣಸೆಹಣ್ಣು ರಸನೂ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನಾನಿವತ್ತು ನಿಂಬೆಹಣ್ಣು ಉಪಯೋಗಿಸಿದ್ದೀನಿ. ಹುಣಸೆಹಣ್ಣು ಹಾಕಿದ್ರೂ ಅದು ತುಂಬಾ ಟೇಸ್ಟ್ ಬರುತ್ತೆ. ಉಪ್ಪು, ನಿಂಬೆಹಣ್ಣು ಮತ್ತು ಅಚ್ಕಾರ ಪುಡಿ ಅಷ್ಟನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬುತ್ತೀವಲ್ಲ ಅದನ್ನು ಹಾಕಿ ಕಲಸಿ ಇಟ್ಕೋಬೇಕು. ಬೇಕಂದರೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಉತ್ತರಿಸಿ ಹಾಕೋಬೋದು. ನೋಡಿ, ಮಿಕ್ಸಿಲಿ ಈಗ ಹೇಳಿದ್ನಲ್ಲ ಅವೆಲ್ಲ ಹಾಕೋತಾರೆ. ಅಷ್ಟರೊಳಗೆ ಇದರಿಂದ ಏನೇನು ಬೆನಿಫಿಟ್ಟು ಫಿಶ್ಶಿಂದ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಅದನ್ನು ತಿಳ್ಕೊಂಡ್ರೆ ತಿನ್ನೋಕ್ಕೆ ಇಷ್ಟ ಆಗೋದು ನಮಗೆಲ್ಲವ. ಇದು ಮಧುಮೇಹನ ತಗ್ಗಿಸುತ್ತಂತೆ ಫ್ರೆಂಡ್ಸ್. ಅಂದರೆ ಶುಗರ್ ಬರಲ್ವಂತೆ, ಶುಗರ್ ಕಂಟೆಂಟ್ ಬರಲ್ವಂತೆ. ನೋಡಿ, ಇಲ್ಲಿ ಫಿಶ್ನ ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಇದು ಒಂದು 10 ನಿಮಿಷ ನೀಲಿ ಚೆನ್ನಾಗಿ ನೆನೆಲಿ ಒಂದು. ಮತ್ತು ಮೆದುಳಿಗೂ ತುಂಬ ಒಳ್ಳೆಯದಂತೆ, ನಿದ್ದೆಗೆ ಸಹಕಾರಿಯಾಗುತ್ತಂತೆ, ಹೃದಯ ಕಾಯಿಲೆಗಳು ಬರಲ್ವಂತೆ ಫ್ರೆಂಡ್ಸ್, ಮತ್ತು ಖಿನ್ನತೆ ಬರಲ್ವಂತೆ. ನೋಡಿ, ಅದು ತುಂಬ ಒಳ್ಳೆಯ ಸುದ್ದಿ. ವಿಟಮಿನ್ ಡಿ ಇರುತ್ತೆ, ಮೂಳೆಗಳಿಗೆ ತುಂಬ ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ಸಂಧಿವಾತ ಅಂದರೆ ಮೂಳೆ ಮಂಡಿ ನೋವು ಬರಲ್ವಂತೆ. ನೋಡಿ, ಪೌಷ್ಟಿಕಾಂಶಗಳು ತುಂಬಾ ಇರುತ್ತಂತೆ, ವಿಟಮಿನ್ ಡಿ ಇರುತ್ತಂತೆ, ಇಷ್ಟೆಲ್ಲ ಬೆನಿಫಿಟ್ ಇದೆ ಈ ಫಿಶ್ಶಿಂದ. ಹಾಗಾಗಿ ವಾರಕ್ಕೊಂದಿನ ಮಕ್ಕಳಿಗೆ ನಮಗೆ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಬೇರೆ ನಾನ್ ವೆಜ್ ಅವೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ಫಿಶ್ಟು ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ದೊಡ್ಡವರೆಲ್ಲ ಹೇಳ್ತಾರೆ, ಮೀನಂಗೆ ಚುರುಕಾಗಿರಪ್ಪ, ಎಷ್ಟು ಚುರುಕಾಗಿದ್ದಾಳೆ ನೋಡೋರು, ಎಷ್ಟು ಚುರುಕಾಗಿದ್ದಾನೆ ಅವನು ಅಂತಾರಲ್ಲ, ಹಂಗಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಮೆದುಳು. ಮಂಗಳೂರಿಯನ್ಸ್ ಎಲ್ಲ ಫಿಶ್ ತಿಂತಾರೆ ನೋಡಪ್ಪ, ಅದಕ್ಕೆ ಅವ್ರು ತುಂಬ ಚುರುಕು. ನಮ್ಮ ಈ ಕಡೆ ಗೌಡಾಸ್ಗಳಿಗಿಂತ ಅಂತ ನಾರ್ಮಲಾಗಿ ಮಾತಾಡ್ತಾ ಇರ್ತಾರೆ. ಹಂಗಾಗಿ ನಾವು ಚುರುಕಾಗಿರಬೇಕು ಅಂದರೆ ಮಂಗಳೂರು ಥರ ಮೀನು ಜಾಸ್ತಿ ಸ್ವಲ್ಪ ಉಪಯೋಗಿಸ್ತಾ ಇರಬೇಕೇನೋ. ಹಾಗೆ ತಿನ್ನೋಣ ಅಲ್ವಾ, ಬಿಡಿ, ಒಳ್ಳೆಯದೇ ಅಲ್ವಾ. ಹಾಗಾಗಿ ನೋಡಿ, ಇದನ್ನು ಕಲಸಿರೋದನ್ನು 20 ನಿಮಿಷ ಆದಮೇಲೆ ಸಣ್ಣ ತವೆ, ತಿಕ್ಕಾಗಿರಬೇಕು, ಮಂದಾಗಿರಬೇಕು ಆ ತವೆ ಇತ್ತು, ಅದನ್ನು ಹಾಕಿ ಶಾಲು ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡ್ಬೋದು, ಫಿಶ್ ಬೇಗ ಬೇಯುತ್ತೆ, ಹಂಗಾಗಿ ಶಾಲು ಫ್ರೈಯೇ ಬೆಟರು. ಇದಕ್ಕೊಂದು 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೇಲೆ ಕೆಳಗೆ ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಿ ಒಂದು 3 ನಿಮಿಷ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ಫಿಶ್ ಫ್ರೈ. ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ ತಿನ್ನೋಕ್ಕೆ, ಖಾರವಾಗಿ ಮಜವಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಹೀಗೆ 3 ಹಾಕಿದ್ದೀನಿ. ಆಮೇಲೆ ಇದನ್ನು ತೆಗೆದ್ಬಿಟ್ಟು ಇನ್ನೊಂದು 3 ಹಾಕೋಬೋದು. ಇಷ್ಟೆಲ್ಲ ಇದರಿಂದ ಬೆನಿಫಿಟ್ ಇದೆ. ಮೊದಲಿಂದ ಕೊಲೆಸ್ಟ್ರಾಲ್ ಕಮ್ಮಿ ಬರುತ್ತಂತೆ, ಮತ್ತು ಒಮೆಗಾ 3 ಅನ್ನೋದು ಇದರಲ್ಲೇ ಇರುತ್ತಂತೆ ಫ್ರೆಂಡ್ಸ್. ಸಾಲ್ಮನ್ ಫಿಶನ್ನು ತುಂಬಾ ಒಳ್ಳೆಯದು ಮಕ್ಳಿಗೆಲ್ಲವ. ಮತ್ತು ಋತುಚಕ್ರ ಎಲ್ಲನೂ ನೋಡಿ ಇದ್ರ ನಾರ್ಮಲಾಗಿ ಮಾಡುತ್ತಂತೆ. ಇಷ್ಟೊಂದು ಬೆನಿಫಿಟ್ ಇದೆ ಅಂತ ನನಗೂ ಈಗಲೇ ಸ್ವಲ್ಪ ಗೊತ್ತಾಗಿದ್ದು ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು. ನೋಡಿ ಹಿಂಗೆ. ಮತ್ತು ಫಿಶ್ ತಿನ್ನಬೇಕಾದ್ರೆ ಈರುಳ್ಳಿನ ಮಸ್ಟರ್ಡ್ ಶೂಟ್ ತಿಂದರೆ ತುಂಬ ಒಳ್ಳೆಯದಂತೆ. ಏಕೆಂದರೆ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ಈರುಳ್ಳಿ ತಿಂದರೆ ಸ್ವಲ್ಪ ಏನಾದರೂ ಸಣ್ಣ ಮುಳ್ಳು ಏನಾದರೂ ಗಂಟ್ಲ ಹತ್ರ ಏನಾರು ಇದ್ದಾಗ ಅದು ಈಸಿಯಾಗಿ ಸ್ವಲ್ಪ ಅಲ್ಲಿ ಸಿಗಾಕೊಳ್ಳಲ್ಲ, ಹೋಗುತ್ತೆ, ಮತ್ತು ಒಳ್ಳೆಯದಂತೆ ಹೆಲ್ತ್ ವೈಸು. ಹಂಗಾಗಿ ಫಿಶ್ ತಿಂದಾಗ ನಾವು ಈರುಳ್ಳಿನ ತಿಂದರೆ ಒಳ್ಳೆಯದು. ನೋಡಿ, ಬೇಕಾದರೆ ಸೌತೆಕಾಯಿನೂ ನಿಂಬೆಹಣ್ಣು ತಿನ್ಬೋದು. ಹಂಗೆ
ತಿನ್ನೋಕ್ಕೂ ಏನೇನು ಅದು ಕಾಂಬಿನೇಷನ್ ನೋಡಿ ಹೇಗೆ ದೊಡ್ಡವರೆಲ್ಲ ಮಾಡಿದ್ದಾರೆ ಕಾಂಬಿನೇಷನ್ಸು ಮತ್ತು ಏನೇನು ತಿಂದರೆ ಎಲ್ಲದು ಎಷ್ಟು ಬುದ್ಧಿವಂತಿದ್ದಾರೆ ನಮ್ಮ ಹಳೇ ಕಾಲದವರೆಲ್ಲ ನೋಡಿ. ನೋಡಿ ಹೀಗೆ ಆಮೇಲೆ ಇನ್ನೊಂದು ಬಾಕಿ ಇದೆಯಲ್ಲ, ಈ ಥರ 3-4 ಹಾಕ್ಬೋದು. ಮೀನು ಸ್ವಲ್ಪ ಇದು ದೊಡ್ಡದಿದೆ, ಹಾಗಾಗಿ 2-3 ಹಾಕ್ಬಿಟ್ಟು ಬೇಯಿಸ್ತೀನಿ. ಮುಚ್ಚಿ ಇದನ್ನು ಸ್ವಲ್ಪ ಬೇಯಿಸ್ಬೋದು. ಈ ಥರ ಬೇಯಿಸ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರೋದಕ್ಕೆ. ಶೇರ್ ಮಾಡಿ, ಕಾಮೆಂಟ್ ಮಾಡಿ ನೋಡಿ ಥ್ಯಾಂಕ್ ಯು. ಇದೇ ರೀತಿ ಎಲ್ಲ ಫಿಶ್ಶನ್ನು ಫ್ರೈ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇನ್ನು ನಾನ್ ವೆಜ್ಜದು ತುಂಬ ಐಟಮ್ಸ್ ಇದೆ, ಅದೆಲ್ಲ ತಿಳಿಸ್ತೀನಿ. ಥ್ಯಾಂಕ್ ಯು.